ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋದು ನೋಡಿ, CDS ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂತ. ಅದರಲ್ಲಿ ಮೊದಲನೇ ಸ್ಟೆಪ್ ಬಂದುಬಿಟ್ಟು ನೀವು ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಬೇಕಾಗುತ್ತೆ UPSC. ಓಕೆ, ನಾನಿಲ್ಲಿ ಟೈಪ್ ಮಾಡಿದ್ದೀನಿ, ಕ್ಲಿಕ್ ಕೂಡ ಮಾಡ್ತಾಯಿದ್ದೀನಿ. ಓಕೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು UPSC ಅಂತ ಕ್ಲಿಕ್ ಮಾಡಿದ್ಮೇಲೆ ಪೇಜ್ ಬರುತ್ತೆ. ಓಕೆ, ಇಲ್ಲಿ ರಿಜಿಸ್ಟ್ರೇಷನ್ ಇದ್ದರೆ ರಿಜಿಸ್ಟ್ರೇಷನ್ ಮಾಡಬೇಕು. ಸಪೋಸ್ ನೀವೇನಾದರೂ ನೋಡಿ, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಪೋಸ್ ನೀವೇನಾದರೂ ಆಲ್ರೆಡಿ ಇತ್ತಂದರೆ ಲಾಗಿನ್ ಆಗಬೇಕು. OTR ಅಂತ ಕರೀತಾರೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ID. ಆ ಐಡಿಯನ್ನು ಥ್ರೂ ಅಥವಾ Gmail, ಮೊಬೈಲ್ ನಂಬರ್, ಈ ಮೂರು ಮೆಥಡಲ್ಲಿ ಲಾಗಿನ್ ಆಗಬಹುದು. ಓಕೆ, ನ್ಯೂ ರಿಜಿಸ್ಟ್ರೇಷನ್ ಅಂತ ಹೊಡೆದ್ರೆ ಇಲ್ಲಿ ಓಪನ್ ಆಗುತ್ತೆ. ಓಕೆ, ನೀವು ಇಲ್ಲಿ ಕ್ಲಿಯರಾಗಿ ನೋಡ್ತಾ ಇರ್ಬೋದು ನ್ಯೂ ರಿಜಿಸ್ಟ್ರೇಷನ್. ಓಕೆ, ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಹೊಸ ರಿಜಿಸ್ಟ್ರೇಷನ್ಗೆ. ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ OTR ಅಂತ ಕ್ಲಿಕ್ ಮಾಡಿ ಇಲ್ಲಿ ಒಂದು ID ಹಾಕಿ. ಓಕೆ, ಅಲ್ಲಿ ಕ್ಯಾಪ್ಚನ್ ಹಾಕಿ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ತಾಯಿದ್ದೀನಿ. TP9. ಓಕೆ, ಲಾಗಿನ್ ಅಂತ ಕೊಡ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಲಾಗಿನ್ ಆಗಿದ್ದೇನೆ. ಓಕೆ, ಇಲ್ಲಿ ನೀವು ಲೇಟೆಸ್ಟ್ ನೋಟಿಫಿಕೇಷನ್ ಅಂತ ಏನಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿದೆ ನೋಡಿ NDI CDSI. ಓಕೆ, ಇಲ್ಲಿ ನೀವು ಕ್ಲಿಕ್ ಹೇರ್ ಅಂತ ಮಾಡಬೇಕಾಗುತ್ತೆ. ಹೊಸ ನೋಟಿಫಿಕೇಷನ್ ಬಿಟ್ಟಿದ್ರೆ. ಓಕೆ, ನೋಡಿ, ಒನ್ ಟೈಮ್ ರಿಜಿಸ್ಟ್ರೇಷನ್ OTR ಫಾರ್ ಎಕ್ಸಾಮಿನೇಷನ್ UPSC ಆ್ಯಂಡ್ ಅಪ್ಲಿಕೇಶನ್. ಇಲ್ಲಿ ನೀವು ಕ್ಲಿಯರಾಗಿ ನೋಡ್ತಿರ್ಬೇಕು. ಇಲ್ಲಿ ನೋಡಿ, ನೀವು ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ನಿಮ್ಮ ಹೆಸರನ್ನ ಇನ್ನೊಂದ್ಸಲ ವೆರಿಫೈ ಮಾಡಿ. ನೆಕ್ಸ್ಟು ನಿಮ್ಮ ಆಪ್ಷನ್ ಚೇಂಜ್ ಮಾಡಿದರೆ ಅಥವಾ ನೋ ಅಂದ್ರೆ ನೋ ಹಾಕಿ. ಜೆಂಡರು, ಡೇಟ್ ಆಫ್ ಬರ್ತು, ಫಾದರ್ಸ್ ನೇಮು, ನಿಮ್ಮ ಒಂದು ಮದರ್ಸ್ ನೇಮು, SLC ಮಾರ್ಕ್ಸ್ ಕಾರ್ಡ್ ಏನಿದೆ, ಮೈನಾರಿಟಿ ಸ್ಟೇಟಸ್. ಓಕೆ, ನೋ ಇದ್ರೆ ನೋ, ಎಸ್ ಇದ್ರೆ ಎಸ್, ಮೊಬೈಲ್ ನಂಬರ್, Gmail, alternate email ID, SLC ಮಾರ್ಕ್ಸ್ ಕಾರ್ಡ್ ಅಂದರೆ ನಿಮ್ಮ SLC ರಿಜಿಸ್ಟ್ರೇಷನ್ ನಂಬರ್, ಸೆಕ್ಯೂರಿಟಿ ಕ್ವೆಶನ್, ನೆಕ್ಸ್ಟು ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮಾಡಿ. ಇಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಓಕೆ, ಇಲ್ಲಿ ಆಲ್ರೆಡಿ ರಿಜಿಸ್ಟರ್ ಆದರೆ ಥ್ರೂ OTP ಹಾಕಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಹೋಗಬೇಕಾಗುತ್ತೆ. ವೆರಿಫಿಕೇಷನ್ ಬರುತ್ತೆ. ಇಷ್ಟೆಲ್ಲ ಡೀಟೇಲ್ಸ್ ಆದ ತಕ್ಷಣ ಡ್ಯಾಶ್ಬೋರ್ಡ್ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ಆ್ಯಕ್ಟಿವ್ ನೋಟಿಫಿಕೇಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಅಪ್ಲೈನ ಮಾಡಬೇಕಾಗುತ್ತೆ. ಓಕೆ, ಇಷ್ಟು ಇರುವಂಥ ಪ್ರೊಸೀಜರು. ನಿಮಗೇನಾದರೂ ಈ ಅಪ್ಲಿಕೇಶನ್ ಹಾಕ್ಕೊಡ್ಬೇಕಂದ್ರೆ ₹20 ಪರ್ ಅಪ್ಲಿಕೇಶನ್ ಚಾರ್ಜ್ ಮಾಡ್ತೀವಿ. ಓಕೆ, ನೀವು ಏನಾದರೂ ಬೇಕಾದರೆ ದಯವಿಟ್ಟು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಚಾನಲ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಅಲ್ಲಿ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.